ನಮಸ್ಕಾರ. ಸೆಮಿಫೈನಲ್ ಪಂದ್ಯಕ್ಕೂ ಮುನ್ನ ಎಪಿಡಿ ಭವಿಷ್ಯವಾಣಿ. ಇನ್ನು ಎಪಿ ಡಿವಿಲಿಯರ್ಸ್ ಪ್ರಕಾರ ಈ ಬಾರಿ ಈ ತಂಡ ಚಾಂಪಿಯನ್ ಆಗಲಿದಂತ ಹೇಳಿಕೆಯನ್ನು ಕೊಟ್ಟದ್ದು. ಆದರೆ ಎಪಿ ಡಿವಿಲಿಯರ್ಸ್ ಅವರ ಪ್ರಕಾರ ಈ ಬಾರಿ ಟಿ20 ವಿಶ್ವಕಪ್ 2026ರಲ್ಲಿ ಯಾವ ತಂಡ ಚಾಂಪಿಯನ್ ಆಗಿ ಹೊರಹೊಮ್ಮುತ್ತದೆ ಅಂತ ಈ ಒಂದು ವಿಡಿಯೋದಲ್ಲಿ ಪ್ರತಿಯೊಂದು ಅಪ್ಡೇಟನ್ನು ತಿಳಿಸ್ಕೊಡ್ತಾ ಬರ್ತೀನಿ. ಆದ್ದರಿಂದ ದಯವಿಟ್ಟು ನೀವೇನಾದರೂ ಇನ್ನೂ ನಮ್ಮ ಒಂದು ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ. ಹಾಗೆಯೇ ನಿಮ್ಮ ಪ್ರಕಾರ ಈ ಬಾರಿ ಯಾವ ತಂಡ ಟಿ20 ವಿಶ್ವಕಪ್ನಲ್ಲಿ ಚಾಂಪಿಯನ್ ಆಗಿ ಹೊರಹೊಮ್ಮುತ್ತದೆ ಅಂತ ಕಮೆಂಟ್ ಬಾಕ್ಸಲ್ಲಿ ನಿಮ್ಮ ಅನಿಸಿಕೆಯನ್ನು ಕೂಡ ತಪ್ಪದೆ ಈ ಕೂಡಲೇ ಕಮೆಂಟ್ ಮಾಡಿ. ಹಾಗೆ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ. ಇನ್ನು ಎಪಿ ಡಿವಿಲಿಯರ್ಸ್ ಪ್ರಕಾರ ಈ ತಂಡ ಚಾಂಪಿಯನ್ ಆಗಲಿದೆ ಕೂಡ ಹೇಳಿದರು. ಅಂದರೆ ಈ ಬಾರಿ ಸೌತ್ ಆಫ್ರಿಕಾ, ಇಂಡಿಯಾ, ನ್ಯೂಜಿಲೆಂಡ್, ಇಂಗ್ಲೆಂಡ್ ತಂಡಗಳು ಸೆಮಿಫೈನಲ್ ಹಂತಕ್ಕೆ ಎಂಟ್ರಿ ಕೊಟ್ಟರೆ, ಇತ್ತ ಮಾರ್ಚ್ 4ರಂದು ಮೊದಲ ಸೆಮಿಫೈನಲ್ ಪಂದ್ಯ ಸೌತ್ ಆಫ್ರಿಕಾ ಮತ್ತು ನ್ಯೂಜಿಲೆಂಡ್ ಮಧ್ಯ ನಡೀತಾ ಇದೆ. ಇನ್ನು ಮಾರ್ಚ್ 5ರಂದು ಎರಡನೆಯ ಸೆಮಿಫೈನಲ್ ಪಂದ್ಯ ಇಂಡಿಯಾ ಮತ್ತು ಇಂಗ್ಲೆಂಡ್ ಮಧ್ಯ ಇದು ವಾಂಖೇಡೆ ಮೈದಾನದಲ್ಲಿ ಆರಂಭವಾಗಲಿದೆ. ಅಂದರೆ ಇತ್ತ ಭಾರತ ತಂಡ ವಿಂಡೀಸ್ ತಂಡವನ್ನು ಸೂಪರ್ 8ರಲ್ಲಿ ಬಗ್ಗು ಬಡಿದು ನೇರವಾಗಿ ಸೆಮಿಫೈನಲ್ಗೆ ಎಂಟ್ರಿ ಕೊಟ್ಟರೆ, ಈ ಮೂಲಕ ಎಪಿ ಡಿವಿಲಿಯರ್ಸ್ ಅವರು ಕೂಡ ಸೆಮಿಫೈನಲ್ ಪಂದ್ಯಕ್ಕೂ ಮುನ್ನ ಈ ಒಂದು ತನ್ನ ಪ್ರಿಡಿಕ್ಷನ್ ಅನ್ನು ಕೂಡ ಹೇಳಿದರು. ಎಪಿ ಡಿವಿಲಿಯರ್ಸ್ ಪ್ರಕಾರ ಯಾವ ತಂಡ ಚಾಂಪಿಯನ್ ಆಗಲಿ ಅಂತ ಕೇಳ್ತಿದ್ರೆ ನೋಡ್ಬೋದು. ಇನ್ನು ಇಂಡಿಯಾ ಈ ಒಂದು ಗೇಮನ್ನು ಗೆಲ್ಲಲಿದೆ. ಹೀಗಾಗಿ ಇಂಡಿಯಾವನ್ನು ತಡೆಯೋದರಲ್ಲಿ ಯಾರೂ ಕೂಡ ಸಕ್ಸಸ್ ಆಗಿಲ್ಲ. ಬಟ್ ಹೀಗಾಗಿ ಇವರನ್ನು ತಡೆಯೋ ತಾಕತ್ತು ಕೂಡ ಯಾವ ತಂಡಕ್ಕೂ ಇಲ್ಲ. ಹೀಗಾಗಿ ಇವರು ಹೋಗ್ತಾ ಇರುವ ಹಾದಿಯನ್ನು ನೋಡ್ತಾ ಹೋದರೆ ಇಲ್ಲಿ ಇಂಡಿಯಾ ಈ ಬಾರಿ ವಿನ್ ದ ಟೂರ್ನಮೆಂಟ್ ಅಂತ ಕೂಡ ಡಿವಿಲಿಯರ್ಸ್ ಅವರು ಹೇಳಿದರು. ಡಿವಿಲಿಯರ್ಸ್ ಪ್ರಕಾರ ಈ ಬಾರಿ ಭಾರತ ಚಾಂಪಿಯನ್ ಆಗಿ ಹೊರಹೊಮ್ಮಲಿದೆ ಅಂತಲೂ ಕೂಡ ಹೇಳಿದರು. ಇದು ಏನಪ್ಪ ಅಂದರೆ ನಿಜ ಆಗತ್ತಾ ಇಲ್ವಾ ಅಂತ ಈ ಒಂದು ವರ್ಲ್ಡ್ ಕಪ್ ಮುಕ್ತಾಯದ ಬೆನ್ನಲ್ಲೇ ಕಾದೋಣ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ. ಹಾಗೆ ನಿಮ್ಮ ಪ್ರಕಾರ ಎಪಿ ಡಿ ಅವರ ಭವಿಷ್ಯ ನಿಜನಾ ಸುಳ್ಳಾಗುತ್ತಂತ ಕಮೆಂಟ್ ಬಾಕ್ಸಲ್ಲಿ ಕೂಡ ಕಮೆಂಟ್ ಮಾಡಿ. ಥ್ಯಾಂಕ್ ಯು.